ಕೋರ್ಟ್ನವ್ರು ನಿರ್ಧಾರ ಮಾಡಲಿ ಏನಾಗ್ತದೆ ಅಂತ. ಅದು ಕೋರ್ಟಲ್ಲಿ ಇರುವಾಗ ಅದರ ಬಗ್ಗೆ ಮಾತಾಡೋದು ಸರಿಯಲ್ಲ. ನಾನೊಬ್ಬ ನಿವೃತ್ತ ನ್ಯಾಯಾಧೀಶ. ಆದರೆ ನನ್ನ ಅನಿಸಿಕೆಯಲ್ಲಿ ಕಾನೂನನ್ನು ಉಲ್ಲಂಘಿಸಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಆಗಬಹುದು ಅನ್ನೋದು ನನ್ನ ವಿಚಾರ. ಎಲ್ಲೋ ಒಂದು ಕಡೆ ಸರ್ ರಾಜಕೀಯ ಬೆಳವಣಿಗೆ ಏನಾಗಿದೆ ಏನಂತಂದರೆ ಈ ಪಕ್ಷದಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಕೆಸರು ನಡೀತಾ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕೀಯ ಅಂದರೆ ಅದೊಂದು ದಂಧೆ, ಹಿಂದೆ ಅದೊಂದು ಸೇವೆ ಆಗಿತ್ತು. ಇವತ್ತು ರಾಜಕೀಯಕ್ಕೆ ಬರುವವರು ನನ್ನ ಅನಿಸಿಕೆಯಲ್ಲಿ ಬರೀ ಹಣ ಮಾಡೋಕ್ಕೆ ಮಾತ್ರ ಬರ್ತಾ ಇದ್ದಾರೆ. ಆದ್ದರಿಂದ ಒಬ್ಬರು ಇನ್ನೊಬ್ಬರ ಮೇಲೆ ಆರೋಪ ಮಾಡಿದಾಗ ಆ ಆರೋಪ ಯಾರ ಮೇಲೆ ಇತ್ತೋ ಅವನು ಹೇಳಿದ್ ನೀನು ಮಾಡಲಿಲ್ವಾ ಅಂತ ಅಲ್ಲಿ ಆತ ಸುಮ್ಗಾತಿದ್ದಾನೆ. ಆ ಪರಿಸ್ಥಿತಿಯಲ್ಲಿ ಇವತ್ತೊಂದು ಬೇರೆ ಬದಲಾವಣೆ ಬಂದಿದೆ. ಇವ್ರ ಮೇಲೆ ನಾವು ಹೋರಾಟ ಮಾಡಬೇಕು, ಅವ್ರ ಮೇಲೆ ನಾವು ಹೋರಾಟ ಮಾಡಬೇಕಂತ ಮಾಡಲಿ. ಆವಾಗ ಗೊತ್ತಾಗ್ತದೆ ಜನರಿಗೆ ಎಂಥ ರಾಜಕೀಯ ನಡೀತಾ ಇದೆ ಅಂತ. ಈ ರಾಜಕೀಯ ಕಿತ್ತಾಟಗಳಿಂದ ಸರ್ ಎಲ್ಲೋ ಒಂದು ಕಡೆ ನಿಷ್ಠಾವಂತ ಅಧಿಕಾರಿಗಳಿಗೆ ಅವ್ರ ಮೇಲೆ ಆರೋಪಗಳಿತ್ತು, ಅವರು ಅಧಿಕಾರಿ ರಾಜೀನಾಮೆ ಕೊಡುವಂಥದ್ದು ಅಥವಾ ಏನು ಸೂಸೈಡ್ ಆಗುವಂಥದ್ದು ಕೂಡ ಆಗ್ತಾ ಇದೆ. ಭಾಳ ಅಧಿಕಾರಿಗಳು ಅವ್ರ ಜೊತೆ ಕೈ ಒಡ್ಡಿದ್ದಾರೆ. ಪ್ರಾಮಾಣಿಕರು ಭಾಳ ಜನ ಇದ್ದಾರೆ. ಅವರಿಗೆ ಭಾಳ ಕಷ್ಟ ಆಗ್ತದೆ ನಿಜ. ಆದರೆ ಇದನ್ನು ಒಂದು ಸಾಮಾಜಿಕ ಬದಲಾವಣೆ ಮುಖಾಂತರ ನಾವು ಬದಲಾವಣೆ ತರಬೇಕಾಗ್ತದೆ. ಇಲ್ಲದೇ ಇದ್ದರೆ ಜನರು ದಂಗೆ ಇದ್ದರೆ ಮತ್ತೆ ಭಾಳ ಕಷ್ಟ ಆಗ್ತದೆ. ದಂಗೆಯಲ್ಲಿ ಗೆದ್ದವರು ಯಾರೂ ಇಲ್ಲ, ಎಲ್ಲರೂ ಸೋತವರು ಇರೋದು. ಆ ನಿಟ್ಟಿನಲ್ಲಿ ಸಾಮಾಜಿಕ ಒಂದು ಭಾವನೆಯ ಬದಲಾವಣೆ ತಂದು ಈ ರಾಜಕೀಯಕ್ಕೆ ಬರುವವರು, ಸರ್ಕಾರದ ಆಡಳಿತಕ್ಕೆ ಬರುವವರು ಎಲ್ಲರೂ ಪ್ರಾಮಾಣಿಕರಾಗಿ ಜನತಾ ಸೇವೆಗಾಗಿ ಬರುವವರಂಥ ವ್ಯಕ್ತಿಗಳು ಇರಬೇಕನ್ನೋದು ನನ್ನ ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನ ನಡೀಬೇಕು. ಸರ್ ಏನು ಈಗ ಒಂದು ಆರೋಪ ಬಂದಷ್ಟೇ ನನ್ನ ಮೇಲೆ ಆರೋಪ ಮಾಡಿದ್ರೆ ನಿಮ್ಮದು ತೆಗ್ದಿಡ್ಲ ಅನ್ನೋದು ಕೂಡ ಅದು ಒಂದು ರೀತಿಯಲ್ಲಿ ಉತ್ತಮವಾದದ್ದು. ಇವಾಗ ಹೇಳ್ತಾರೆ BJP-ಅವರು ಕೇಂದ್ರದಲ್ಲಿ ಆಡಳಿತ ಬಂದ ಮೇಲೆ ಅವರು ವಿರೋಧ ಪಕ್ಷದವರ ವಿರುದ್ಧ ಕಾನೂನು ಮಾಡ್ತಾರೆ, ಹಗರಣ ಎಲ್ಲ ಬಯಲಿಗೆ ತರ್ತಾರೆ ಅಂತ. ಹೌದು, ಅವರು ಅಧಿಕಾರಕ್ಕೆ ಬಂದಾಗ BJP-ಅವರ ವಿರುದ್ಧ ಬರ್ತದೆ. ಅದರಿಂದ ಸ್ವಲ್ಪ ಸರಿ ಆಗಬಹುದು ಅನ್ನೋದು ನನ್ನ ವಿಚಾರ. ಸಾರ್ವಜನಿಕರಿಗೆ ಅರಿವು ಮೂಡಿಸೋದು ಯಾವ ರೀತಿ ಸರ್? ಸಾರ್ವಜನಿಕರು ಇಷ್ಟರವರೆಗೆ ಬರೀ ಆ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸ್ತಾ ಇದ್ದರು. ಆ ಬದಲಾವಣೆ ಸದ್ಯದಲ್ಲಿ ಬರ್ಬೋದು. ಒಳ್ಳೆಯವರಿಗೆ ಪ್ರಾಮಾಣಿಕರಿಗೆ ಮಾತ್ರ ಗೌರವ ಕೊಡುವಂಥ ಒಂದು ಸಮಾಜವನ್ನು ಕಟ್ಟಬಹುದು ಅನ್ನೋದು ನನ್ನ ವಿಚಾರ.